ಲೋಕಸಭಾ ಚುನಾವಣೆಗೆ ಜೆಡಿಎಸ್ನಿಂದ ರಣತಂತ್ರ ಹೆಣೆಯಲಾಗ್ತಾ ಇದೆ. ಕ್ಷೇತ್ರವಾರು ಸಭೆ ನಡೆಸ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ. ಎರಡನೇ ಪಟ್ಟಿ ಬಿಡುಗಡೆ ಸಿದ್ಧತೆಯಲ್ಲಿ ಬಿಜೆಪಿ ಹೈಕಮಾಂಡ್ ಇದೆ. ಈಗ ಜೆಡಿಎಸ್ನಿಂದಲೂ ಕೂಡ ತಂತ್ರಗಾರಿಕೆಗಳು ನಡೀತಾನೆ ಇದೆ. ಅವರು ಕ್ಷೇತ್ರವಾರು ಸಭೆ ಮಾಡ್ತಾ ಇದ್ದಾರೆ. ಈಗ ಅದರಲ್ಲೂ ನಿನ್ನೆ ಮೊನ್ನೆ ಸಭೆ 2 ದಿನಗಳ ಕಾಲ ಸಭೆ ಮಾಡಿದ್ರು ಅವ್ರ ನಿವಾಸದಲ್ಲೇ ಬಿಜೆಪಿ ನಾಯಕರೊಂದಿಗೆ. ಈಗ ಹೈಕಮಾಂಡ್ ಕೂಡ ಎರಡನೇ ಪಟ್ಟಿಯ ಸಿದ್ಧತೆಯಲ್ಲಿದೆ. ಇತ್ತ ರಾಜ್ಯದಲ್ಲಿ ಜೆಡಿಎಸ್ನಿಂದಲೂ ಕೂಡ ಚುನಾವಣೆಗೆ ಭರ್ಜರಿ ತಯಾರಿಗಳು ನಡೀತಾ ಇದೆ. ಈಗಾಗಲೇ ಮಂಡ್ಯ, ಹಾಸನ, ಕೋಲಾರ ಜೆಡಿಎಸ್ಗೆ ಅಂಥೇಳಿ ಖಚಿತ ಆಗಿದೆ. ಆಲ್ರೆಡಿ ಫೈನಲ್ ಇದು. ಆದರೂ ಕುತೂಹಲ ಮೂಡಿಸಿದೆ ಮಂಡ್ಯ ಲೋಕಸಭಾ ಕ್ಷೇತ್ರ. ಯಾಕಂದರೆ ಅಲ್ಲಿ ಸುಮಲತಾ ಅವರು ಪಟ್ಟು ಬಿಡ್ತಾ ಇಲ್ವಲ್ಲ, ಹಾಗಾಗಿ ನನಗೇ ಸಿಗುತ್ತೆ ಅಂಥೇಳಿ ವಿಶ್ವಾಸದಲ್ಲಿದ್ದಾರೆ. ಮಂಡ್ಯ ವಿಚಾರವಾಗಿ ಎರಡೂ ಕಡೆಗಳಿಂದಲೂ ಕೂಡ ಪ್ರಯತ್ನಗಳು ನಡೀತಾನೇ ಇದೆ. ಸುಮಲತಾ ಅವರು ಕೂಡ ಪಟ್ಟು ಬಿಡ್ತಾ ಇಲ್ಲ, ನಾನು ಮಂಡ್ಯ ಬಿಟ್ಟು ಹೋಗೋದೇ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅವರು. ಕುಮಾರಸ್ವಾಮಿ ಅವರು ಕೂಡ ಸದ್ಯಕ್ಕೀಗ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಈ ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಯಾರು ಮಾತಾಡೋಕ್ಕೆ ಹೋಗಬೇಡಿ ಸುಮಲತಾ ವಿಚಾರ ಅಂತ ಹೇಳಿದ್ದಾರೆ. ಇನ್ನು BJP ಕಾರ್ಯಕರ್ತರನ್ನ ಒಟ್ಟಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಿ ಅಂತ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಈಗ ಕ್ಷೇತ್ರವಾರು ಸಭೆಗಳನ್ನು ಕೂಡ ಮಾಜಿ CM ಕುಮಾರಸ್ವಾಮಿ ಅವರು ನಡೆಸ್ತಾ ಇದ್ದಾರೆ. ಯಾಕಂದರೆ ಈಗ ಅವ್ರಿಗೆ 3 ಕ್ಷೇತ್ರ, 3 ಬಿಟ್ಟರೆ 4 ಅಂತ ಅನ್ಕೊಳ್ಳೋಣ. ಈಗ ಮಂಡ್ಯ ಏನಾದರೂ ಕೈ ತಪ್ಪಿದರೆ ಬೆಂಗಳೂರು ಗ್ರಾಮಾಂತರ ಕೊಡಬಹುದು, ಕೋಲಾರ ಮತ್ತು ಹಾಸನ ಅದು ಕೂಡ ಬಹುತೇಕವಾಗಿ JDSಗೆ ಒಲಿಯುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಈಗಾಗಲೇ ಕೆಲವೊಂದಿಷ್ಟು ಹೊಡೆತ ತಿಂದಿದ್ದಾರೆ. 2019ರಲ್ಲಿ ಮೈತ್ರಿ ಮಾಡಿಕೊಂಡು JDSನವರು ಆಲ್ರೆಡಿ ಅನುಭವ ಆಗಿದೆ ಅವರಿಗೆ. ಈಗ BJP ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ದಾರೆ, ಮೈತ್ರಿ ಆಗಿದ್ದಾರೆ. ಈಗೇನಾದರೂ ಯಾವ್ಯಾವ ಕ್ಷೇತ್ರದಲ್ಲಿ, ಉದಾಹರಣೆಗೆ ಕೋಲಾರ ಅಂತಂದರೆ JDS ಅಲ್ಲೂ ಸ್ವಲ್ಪ ಅಷ್ಟು ಇಷ್ಟು ನೆಲೆ ಇದೆ. ಅಲ್ಲಿ JDSನ ಪ್ರಾಬಲ್ಯ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿದೆ. ಹಾಗಾಗಿನೇ ಅಲ್ಲಿ ಯಾವ ರೀತಿಯಾಗಿ BJP ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು, ಅಸಮಾಧಾನ ಸಹಜವಾಗಿದ್ದೇ ಇರುತ್ತೆ. ಇನ್ನು ಮಂಡ್ಯದಲ್ಲೂ ಕೂಡ ಅಷ್ಟೇ, BJPದೇ 1-1.5 ಲಕ್ಷ ಓಟ್ ಇದೆ ಅಲ್ಲಿ. ಹಾಗಾಗಿನೇ ಈಗ ಸುಮಲತಾ ಅವ್ರದ್ದು ಪಕ್ಕಕ್ಕೆ ಇಟ್ಬಿಡೋಣ, ಅವರು ಟಿಕೆಟ್ ಸಿಗದೇ ಇದ್ದರೆ ಖಂಡಿತವಾಗ್ಲೂ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ಬೋದು. ಮತ್ತಷ್ಟು ಮಾಹಿತಿ LN ಸ್ವಾಮಿ ನೀಡ್ತಾರೆ. LN ಸ್ವಾಮಿ, ಈಗ ದಳಪತಿಗಳು ಕೂಡ ತಮ್ಮದೇ ಆದಂಥ ಲೆಕ್ಕಾಚಾರಗಳ ಮೇಲೆ ರಣತಂತ್ರಗಳನ್ನು ಹೆಣೀತಾ ಇದ್ದಾರೆ. ಈಗ ಅವರಿಗೆ ಸಿಗಬಹುದಾದಂಥ 3 ಕ್ಷೇತ್ರಗಳಲ್ಲಿ ಯಾವ ರೀತಿ ಕಾರ್ಯತಂತ್ರ ಹೆಣೆಯಲಾಗ್ತಾ ಇದೆ? ಇನ್ನು ಮಂಡ್ಯ ವಿಚಾರಕ್ಕೆ ಬರೋದಾದರೆ ಕುಮಾರಸ್ವಾಮಿಯವರು ಸೈಲೆಂಟ್ ಆದಂಗೆ ಕಾಣಿಸ್ತಾ ಇದ್ದಾರೆ, ಹೈಕಮಾಂಡ್ ಮೇಲೆ ಎಲ್ಲವೂ ಕೂಡ ಬೊಟ್ಟು ಮಾಡ್ತಿದ್ದಾರೆ ಅಂತೇಳಿ. ಖಂಡಿತ ಪ್ರಭು, ಈಗಾಗಲೇ ಲೋಕಸಭಾ ಚುನಾವಣೆ ಸಿದ್ಧತೆಗೆ JDS ನಾಯಕರು ತಮ್ಮದೇ ಆದಂತ ಒಂದು ಆ ತಾಲೀಮನ್ನ ನಡೆಸಿದಾರಂಥದ್ದು. ಸಭೆಗಳ ಮೇಲೆ ಸಭೆ ಕೂಡ ಮಾಜಿ CM ಕುಮಾರಸ್ವಾಮಿ ಅವರು ಮಾಡ್ತಿರೋಂಥದ್ದು. ಪ್ರಮುಖವಾಗಿ ಈಗಾಗಲೇ ಬೆಂಗಳೂರು ಗ್ರಾಮಾಂತರವೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ ಮಂಡ್ಯ ಕ್ಷೇತ್ರದಿಂದ JDS ನಾಯಕರು NDA ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಎಲ್ಲಾ ರೀತಿಯ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಈ ಬಗ್ಗೆ ಹೈಕಮಾಂಡ್ ನಾಯಕರು ಕೂಡ ರಾಜ್ಯ JDS ವರಿಷ್ಠರಿಗೆ ಭರವಸೆಯನ್ನ ನೀಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮಂಡ್ಯ ಹಾಗೂ ಬೆಂಗಳೂರು ಗ್ರಾಮಾಂತರ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ನಿನ್ನೆ ಬೆಂಗಳೂರು ಗ್ರಾಮಾಂತರ ನಾಯಕರ ಒಂದು ಸಭೆಯನ್ನ ನಡೆಸಿರುವಂತ ಮಾಜಿ CM ನಿನ್ನೆ ಮಂಡ್ಯ ಜಿಲ್ಲಾ ನಾಯಕರ ಸಭೆಯನ್ನು ಕೂಡ ನಡೆಸಿರುವಂತದ್ದು. ಇದು ಸಾಕಷ್ಟು ಕುತೂಹಲ. ಒಂದು ಕಡೆ JDS ಅಭ್ಯರ್ಥಿ ಕಣಕ್ಕಿಳಿಯೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಮತ್ತೊಂದು ಕಡೆ ಹಾಲಿ ಸಂಸದೆ ಸುಮಲತಾ ಅವರು ಕೂಡ ನಾನು ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತೀನಿ, ಮಂಡ್ಯದಿಂದಲೇ ನಾನು ರಾಜಕಾರಣ ಮಾಡೋದು, ನನಗೆ ಬೇರೆ ಕ್ಷೇತ್ರದಲ್ಲಿ ನಿಲ್ಲುವಂತ ಅವಶ್ಯಕತೆ ಅನಿವಾರ್ಯತೆ ಇಲ್ಲ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇರೋಂಥದ್ದು. ಜೊತೆಗೆ ಹಾಲಿ ಸಂಸದೆ ಸುಮಲತಾ ಅವರು ಕೂಡ ತಮ್ಮ ಬೆಂಬಲಿಗರೊಂದಿಗೆ ಸಭೆ ಮೇಲೆ ಸಭೆ ನಡೆಸಿ ತಮ್ಮ ನಿರ್ಧಾರವನ್ನ ಹೇಳಿರುವಂತದ್ದು. ಹಾಗಾಗಿ ಒಂದು ಕಡೆ ಅವರ ಹೇಳಿಕೆಯಿಂದ ಕಾರ್ಯಕರ್ತರಲ್ಲಿ ಗೊಂದಲ ಹೆಚ್ಚಾಗ್ತಾ ಇದೆ. ಹಾಗಾಗಿ ಹೈಕಮಾಂಡ್ ನಾಯಕರೇ ಇದು ಎಲ್ಲವೂ ಕೂಡ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಅವರ ವಿಚಾರದಲ್ಲಿ ನೀವು ಯಾವುದೇ ರೀತಿಯ ಒಂದು ಹೇಳಿಕೆಯನ್ನಾಗ್ಬೋದು, ಪ್ರತಿಕ್ರಿಯೆಯನ್ನಾಗ್ಬೋದು ಕೊಡಬೇಡಿ, ಕಾರ್ಯಕರ್ತರನ್ನ ಒಗ್ಗೂಡಿಸಿ, ಅದರಲ್ಲೂ ಯಾಕೆಂದ್ರೆ BJP ಜೊತೆ ಕೈ ಜೋಡಿಸಿದ್ದೇವೆ, BJP ಕಾರ್ಯಕರ್ತರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಗ್ಗೂಡಿಸಿಕೊಂಡು ಅವರ ಜೊತೆ ನಾವು ಚುನಾವಣೆ ಎದುರಿಸಬೇಕಾಗುತ್ತೆ. ಕಾಂಗ್ರೆಸ್ ನಾಯಕರು ಕೂಡ ಒಂದ್ ಕಡೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ವಿಶೇಷವಾಗಿ ಮಂಡ್ಯ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. NDA ಮೈತ್ರಿ ಅಭ್ಯರ್ಥಿ ನಿಂತ ಸಂದರ್ಭದಲ್ಲಿ ಅವರ ವಿರುದ್ಧ ಗೆಲ್ಲೇಬೇಕು ಎನ್ನುವುದು ಕಾಂಗ್ರೆಸ್ ನಾಯಕರು ಕೂಡ ಸಾಕಷ್ಟು ಪ್ರತಿತಂತ್ರವನ್ನ ಹೆಣಿತಾ ಇರ್ತಾರೆ. ಹಾಗಾಗಿ ನಾವು ಎಲ್ಲವನ್ನೂ ನೋಡಿಕೊಂಡು ಎಚ್ಚರಿಕೆಯ ಒಂದು ಹೆಜ್ಜೆಯನ್ನ ಇಡಬೇಕಾಗುತ್ತೆ.
ನಾವು ಗೆಲ್ಲೋದಕ್ಕೆ ಗಮನ ಕೊಡಬೇಕು ಎಂಬ ಸೂಚನೆಯನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮಂಡ್ಯ ಭಾಗದ ನಾಯಕರಿಗೆ ತಪ್ಪಿಸಿರುವಂತದ್ದು. ಟಿಕೆಟ್ ವಿಚಾರ ಇನ್ನೇನು ಒಂದು ಹಂತದ ಮೊದಲ ಪಟ್ಟಿಯನ್ನ ಬಿಜೆಪಿ ನಾಯಕರು ಬಿಡುಗಡೆಗೊಳಿಸಿದ್ದಾರೆ. ಎರಡನೇ ಪಟ್ಟಿಯನ್ನ ಅಂತಿಮಗೊಳಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಅದಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿರುವಂತದ್ದು. ಹಾಗಾಗಿ ಮಂಡ್ಯ ಕ್ಷೇತ್ರಕ್ಕೂ ಘೋಷಣೆ ಆಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಯಾವುದಕ್ಕೂ ಗೊಂದಲ ಬೇಡ, ಎಲ್ಲ ಗೊಂದಲಕ್ಕೂ ಅಸಮಾಧಾನಕ್ಕೂ ತೆರೆ ಹಾಕ್ಬೇಕು. ನಾವು ಗೆಲ್ಲುವಂತಹ ಒಂದು ತಂತ್ರವನ್ನ ಹಿಡಿಬೇಕು. ಗೆಲ್ಲಬೇಕಾದಂತಹ ಒಂದು ಗೆಲ್ಲೋದಕ್ಕೆ ಯಾವೆಲ್ಲ ಒಂದು ಅನುಸರಿಸಬೇಕು, ಗೆಲುವಿನ ತಂತ್ರವನ್ನ ಅನುಸರಿಸಬೇಕು. ಆ ಕಡೆ ನಮ್ಮ ಗಮನ ಇರ್ಲಿ. NDA ಮೈತ್ರಿ ಅಭ್ಯರ್ಥಿಯಾಗಿ ನಮ್ಮ ಅಭ್ಯರ್ಥಿಯೇ ಕಣಕ್ಕಿಳಿಯೋದು ಎಂಬ ಭರವಸೆಯನ್ನು ಕೂಡ ಮಂಡ್ಯ ಭಾಗದ ಜಿಲ್ಲಾ ನಾಯಕರಿಗೆ ಕೊಟ್ಟಿರುವಂತದ್ದು. ಒಂದು ಕಡೆ ಮಂಡ್ಯ ಟಿಕೆಟ್ಗಾಗಿ ಹಾಲಿ ಸಂಸದೆ ಸುಮಲತಾ ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ನಡುವೆ ಸಾಕಷ್ಟು ಒಂದು ಕಸರತ್ತು ನಡೀತಾ ಇದೆ ಅಂತಾನೆ ಹೇಳ್ಬೋದು. ಒಂದು ಕಡೆ ಹಾಲಿ ಸಂಸದೆ ಆದಂತಹ ಸುಮಲತಾ ಅವರು ನಾನು ಸ್ಪರ್ಧೆ ಮಾಡೋದು ಖಚಿತ ಅಂತ ಇದ್ರೆ, ಮತ್ತೊಂದು ಕಡೆ ನಮ್ಮ ಅಭ್ಯರ್ಥಿ ಕಣಕ್ಕಿಳಿಯೋದು ಖಚಿತ ಎಂಬ ನಾಯಕರಿಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಯಾರಿಗೆ ಟಿಕೆಟ್ ಒಲಿಯುತ್ತೆ, JDS ಅಭ್ಯರ್ಥಿ ಆದ್ರೆ ಯಾರು ಕಣಕ್ಕಿಳಿತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಒಂದು ಕಡೆ. ಯಾಕೆಂದ್ರೆ ಹೈಕಮಾಂಡ್ ನಾಯಕರಿಂದ ಮಾಜಿ ಸಿಎಂ ಕುಮಾರಸ್ವಾಮಿ ಅವರೇ ಕಣಕ್ಕಿಳಿಲಿ ಎಂಬ ಮಾತುಕತೆ ಆಗಿದೆ ಎಂಬುದು ಕೂಡ ಮಾಹಿತಿ ಲಭ್ಯ ಆಗಿರುವಂತದ್ದು. ಮತ್ತೊಂದು ಕಡೆ CS ಪುಟ್ಟರಾಜು ಅವರ ಹೆಸರು ಕೂಡ ಕೇಳ್ಬರ್ತಾ ಇರುವಂತದ್ದು. ಹಾಗಾಗಿ ಮಂಡ್ಯ JDS ತೆಕ್ಕೆಗೆ ಸಿಕ್ಕಂತ ಸಂದರ್ಭದಲ್ಲಿ CS ಪುಟ್ಟರಾಜು ಅವರು ಕಣಕ್ಕಿಳಿಸ್ತಾರ ಅಥವಾ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕಣಕ್ಕಿಳಿತಾರ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ವಿಲೇನ್ ಸ್ವಾಮಿ ಮಾಹಿತಿಗಾಗಿ.